द क्रिएटिव स्कूल फॉर क्वालिटी एंड इनोवेटिव एजुकेशन। करें एक बेहतर कल की शुरुआत आज से। प्यार की गिरी सिल्क एंड साड़ी। स्वर्गवासी एमएलए बी नारायण राव की 4th डेथ एनिवर्सरी मनाई गई। अभिमान ಬಳಗ ಇಷ್ಟೆಲ್ಲ ಅಪಾರ ಸಂಖ್ಯೆಯಿಂದ ಬಂದಿದ್ರಿ मैं वर्षा रानी, आप देख रहे हैं बीके न्यूज। बीके न्यूज में आपका स्वागत है। बसो कल्याण तालुका के सस्तापुर बंगला के करीब मौजूद एमएलए बी नारायण राव की समाधि पर धर्मों के गुरु, पॉलिटिकल लीडर्स, सोशल वर्कर्स, फैमिली मेंबर्स और बी नारायण राव के फॉलोअर्स ने उनकी समाधि पर पहुंचकर पुष्प नमन करते हुए श्रद्धांजलि दी। 2020 के कोविड में अपनी जान गंवाने वाले दिवंगत एमएलए बी नारायण राव की 24 सितंबर 2024 को इनकी 4th डेथ एनिवर्सरी मनाई गई और समाधि के करीब ही डेथ एनिवर्सरी प्रोग्राम किया गया। इस मौके पर केपीसीसी स्टेट जनरल सेक्रेटरी एक्स एमएलसी विजय सिंह ने बात करते हुए कहा कि दिवंगत बी नारायण राव एक अच्छे लीडर और अच्छे इंसान थे। हर धर्म के लोगों को अपने साथ लेकर चलते थे और वो बसो कल्याण डेवलपमेंट के लिए काफी काम किया है। इस मौके पर हुलसूर मठ के पूज्य श्री डॉक्टर शिवानंद महास्वामी जी, पूज्य श्री उरलिंग प्रद्य स्वामी जी और मठ के पूज्य श्री बीरप्पा मुत्या, माला बी नारायण राव, ब्लॉक कांग्रेस प्रेसिडेंट नीलकंठ राठौड़, एक्स ZP मेंबर Kamlakar Patil. Prabhu Paramedic Paramedical and BCA College admissions are open. Muscle Master Fitness Club for men and women. Ex-TP member Om Prakash Patil, Sharno Algud, Santosh Guttedar, Arjun Kanak, Manohar Maise, Tukaram Mallappa, मोहम्मद मिनाज नवाब, आनंद होना नायक के अलावा और भी कई लीडर्स, कार्यकर्ता और लोग मौजूद रहे। ಹೋರಾಟ ಮಾಡಿ ಬಂದಿರುವ ಒಂದು ವ್ಯಕ್ತಿ ಸುಮ್ಮನೆ ಈಜಿಯಾಗಿ ಬಂದಿಲ್ಲ. ಹೋರಾಟ ಮಾಡಿ ಅವರು 2013 ಎಲೆಕ್ಷನ್ ಅಲ್ಲಿ ನಿಂತಿದ್ರು, ಅದಕ್ಕಿಂತ ಮುಂಚೆನೂ ನಿಂತಿದ್ರು. ಅದರಲ್ಲಿ ಅವರು ಸೋತಿದ್ರು. ಅದಕ್ಕೆ ಏನು ಮಾಡಿಲ್ಲ, ಏನ್ ಮಾಡಕ್ಕೆ ನಾವು ಯಾವಾಗ್ಲೂ ಜನರ ಜೊತೆ ಇರಬೇಕು. ನಮ್ಗೆ 2013 18 ನಮ್ಮ ಸರ್ಕಾರ ಇತ್ತು. ಆವಾಗ ನಮ್ಮ ಸರ್ಕಾರ ಇದೆ, ನಾವು ಜನರ ಜೊತೆ ಇರಬೇಕು ಅಂತ ಅವ್ರು ಜನರು ಕೆಲಸ ಮಾಡಬೇಕಂತ ಪ್ರಯತ್ನ ಮಾಡಿ ಬಹಳಷ್ಟು ಕೆಲಸಗಳು ಮಾಡಿದ್ದಾರೆ. ನನ್ನ ಪ್ರಕಾರ ನಾವು ಇವಾಗ ಬಸವ ಕಲ್ಯಾಣ ತಾಲೂಕದಲ್ಲಿ ಬೀದರ್ ಜಿಲ್ಲೆಯಲ್ಲಿ ತಿರುಗಾಡ್ತಾ ಇದ್ದೀವಿ, ನೋಡ್ತಾ ಇದ್ದೀವಿ. ಬಸವ ಕಲ್ಯಾಣಲ್ಲಿ ಕಳೆದ 20 ವರ್ಷದಲ್ಲಿ ಯಾರಾದ್ರೂ ಶಾಸಕರು ಕೆಲಸ ಮಾಡಿದಾರಾದ್ರೆ ಏಕೈಕ ಶಾಸಕರಾಗಿರುವ. ನಮಸ್ತೆ, ನನ್ನ ಹೆಸರು ಅಶ್ವಿನಿ. ನಾವು ಮಹಾರಾಷ್ಟ್ರದಿಂದ ಬಂದಿದ್ದೆವು. ನಮ್ಮ ಮದುವೆಯಾಗಿ 15 ವರ್ಷ ಆಗಿತ್ತು, ಮಕ್ಕಳಾಗಿರಲಿಲ್ಲ. ನಾವು 4-5 ಸಲ ತೋರಿಸಿದೆವು. ಬೀದರ್, ಬಸವ ಕಲ್ಯಾಣ, ಹೈದರಾಬಾದ್ ಎಲ್ಲ ತೋರಿಸಿದೆವು. ಎಲ್ಲಿ ಮಕ್ಕಳಾಗಿರಲಿಲ್ಲ. ಇಲ್ಲಿ ಬಸವ ಕಲ್ಯಾಣ ಜೀವನ ಜ್ಯೋತಿ ಹಾಸ್ಪಿಟಲ್ ಬಂದಿಲ್ಲ. ಮೇಡಮ್ ಟ್ರೀಟ್ಮೆಂಟ್ ಇದ್ದಿದ್ದು 1 ತಿಂಗಳಿಗೆ ನಮ್ದು ಸಕ್ಸಸ್ ಆಗಿದೆ. 5 ಟ್ರೀಟ್ಮೆಂಟ್ ನಮ್ಮ ಮಗ ಹೊಟ್ಟಾನೆ. ಈಗ ಮಗನಿಗೆ 1 ತಿಂಗಳಾಯ್ತು. ಏಕೈಕ ಶಾಸಕರಾಗಿರುವ ನಮ್ಮ ನಾರಾಯಣರಾವ್ ಅವರೇ ಒಬ್ಬರೇ. ನಾನು ಬರೀ ಇಲ್ಲಿ ಹೇಳ್ತಾ ಇಲ್ಲ, ಈ ಮಾತು ಬೇರೆ ಕಡೆ ಬೇರೆ ಯಾವ್ದಾದ್ರು ಕಾರ್ಯಕ್ರಮದಲ್ಲೂ ಬಹಳಷ್ಟು ಕಡೆ ನಾನು ಈ ಮಾತು ಹೇಳಿದ್ದೇನೆ. ಇಲ್ಲೆಲ್ಲ ಇಲ್ಲಿ ಎಷ್ಟೊಂದು ಬಡಾವಣೆಗಳಿವೆ. ಇವತ್ತವರೆಗೂ ಏನು ರೋಡ್ ಆಗಿಲ್ಲ. ಅಲ್ಲೆಲ್ಲ ಏನಾದ್ರೂ ರೋಡ್ ಆಗಿದ್ರೆ ಅದು ನಮ್ಮ ನಾರಾಯಣರಾವ್ ಕಾಲದಲ್ಲೇ ಆಗಿರೋದು. ಅದಕ್ಕಿಂತ ಮುಂಚೆನೇ ಯಾರು ಮಾಡಿಲ್ಲ, ಅದಾದ್ಮೇಲೂ ಯಾರು ಮಾಡಿಲ್ಲ. ಇವಾಗ ಇರುವ ಶಾಸಕರು ಅವರು 4 ವರ್ಷ ಆಯ್ತು, ಅವರು ಮಾಡ್ತಾ ಇಲ್ಲ. ಆದ್ರೆ ಇವ್ರು 2 ವರ್ಷ ಶಾಸಕರಾಗಿರುವಾಗಲೂ ಅವ್ರು ಇಷ್ಟಂತ ಕೆಲಸ ಮಾಡಿದ್ದಾರೆ. ಅವರೆಲ್ಲ ನಮ್ಗೆ ಪ್ರೇರಣೆ. ಬರೀ ಶಾಸಕರಾಗಿ ಅಧಿಕಾರ ವಹಿಸ್ಬೇಕಂತ ಅವ್ರು ಶಾಸಕರಾಗಿರ್ಲಿಲ್ಲ. ಶಾಸಕರಾಗಿ ನಾವು ಕೆಲಸ ಮಾಡ್ಬೇಕು, ಅದು ದೊಡ್ಡ ಮಾತು, ಹೌದಲ್ವಾ? ಅಂತ ಕೆಲಸ ನಮ್ಮ ನಾರಾಯಣರಾವ್ ಮಾಡಿದ್ದಾರೆ. ಅವರೇ ಏನ್ ಮಾರ್ಗದರ್ಶನ ಮಾಡಿದ್ದಾರೆ ಅದೇ ರೀತಿಯಲ್ಲಿ ನಾವು ಪ್ರಯತ್ನ ಮಾಡ್ತಾ ಇದ್ದೀವಿ. ಈಗ ಸಲ ನಮ್ಮ ಸರ್ಕಾರವಿದೆ, ನಾವು ಪ್ರಯತ್ನ ಮಾಡಿ ಎಲ್ಲ ನಮ್ಮವ್ರಿಗೆ ಯಾರ್ಯಾರು ಇದ್ದಾರೆ, ಬಡವರು ಜಾಸ್ತಿ ಯಾರು ಇದ್ದಾರೆ ಅವರಿಗೆ ಅವ್ರ ಕೆಲಸ ಮಾಡಕ್ಕೆ ನಾವು ಒಂದು ಪ್ರಯಾಸ ಮಾಡ್ತಾ ಇದ್ದೀವಿ. ಅದರಲ್ಲಿ ನಿಮ್ದು ಅವರು ಮೇಲಿಂದ ನೋಡ್ತಾ ಇರ್ತಾರೆ, ಯಾರು ಮಾಡಿದ್ದಾರೆ, ಯಾರು ಮಾಡ್ತಾ ಇಲ್ಲ, ಅವ್ರ ಜೊತೆ ಯಾರಿದ್ರು ಅಂತ ಅವ್ರಿಗೆ ಗೊತ್ತಿದೆ. ಅವ್ರು ನೋಡ್ತಾ ಇದ್ದಾರೆ. ಅವ್ರ ಆಶೀರ್ವಾದ ಸದಾ ಕಾಲ ನಮ್ಮ ಜೊತೆ ಇದೆ ಅಂತ ನಾನು ಭಾವಿಸ್ತಾ ಇದ್ದೀನಿ. ಮತ್ತೆ ತಾವೆಲ್ಲರೂ ಈ ಕ್ಷೇತ್ರದ ಮೇಲೆ ಮತ್ತೆ ನಮ್ಮ ಈ ಇಡೀ ಭಾಗದ ಮೇಲೆ ಅವರು ಕಣ್ಣಿಟ್ಟಿದ್ದಾರೆ ಅಂತ ನಾವೆಲ್ಲರೂ ಭಾವಿಸ್ಬಿಟ್ಟು ಅವ್ರು ಏನ್ ಮಾರ್ಗದರ್ಶನ ಮಾಡಿದ್ದಾರೆ ಅದೇ ಮಾರ್ಗದರ್ಶನ ನಡೆಯೋಣ ಅಂತ ನಾವು ಒಂದು ಮಾತನ್ನು ಹೇಳಕ್ಕೆ ನಾನು ಇಚ್ಛೆ ಪಡ್ತೇನೆ. ಮತ್ತೆ ಇನ್ನೊಂದು ಮಾತಂದ್ರೆ, ಇವಾಗ ಅರ್ಜುನ್ ಕನಕ್ ಅವರು ಹೇಳಿದ್ರು, ಅವ್ರ ಬಗ್ಗೆ ಒಂದು ಸ್ಮಾರಕ ಮಾಡ್ಬೇಕು, ನಾರಾಯಣರಾವ್ ಒಂದು ಸ್ಮಾರಕ ಮಾಡಬೇಕು ಅಂತ. ಅದ್ರ ಬಗ್ಗೆ ನಾವು ಎಲ್ಲ ಕಡೆ ಪರಿಶೀಲನೆ ಮಾಡಿ ನಮ್ಮ ಕೈಯಲ್ಲಿ ಎಷ್ಟಾಗತ್ತೆ ಅದು ಮಾಡಕ್ಕೆ ನಾವು ಪ್ರಯತ್ನ ಮಾಡ್ತೀವಿ ಅಂತ ನಾನು ಹೇಳಕ್ಕೆ ಇಚ್ಛೆ ಪಡ್ತೀನಿ.